ಇಲ್ಲಿ ಬಂದ್ಬಿಟ್ಟು ನೋಡಿ ಈ ಥರ ಮಣ್ಣು ಕವರಲ್ಲಿ ಹಾಕೊಂಡು ಸಿಂಗಲ್ ಇಟ್ಟೋದ್ರಿಗೆಲ್ಲ ಮನೆ ಆಗಿದೆ ಅಂತ ಅರ್ಥ. ಮನೆ ಕಟ್ಸ್ತೀರಾ ಇಲ್ಲ ಫೌಂಡೇಶನ್ ಹಾಕಿದ್ದೀರಾ? ಏನ್ ಹಾಕಿದ್ರೆ ನೀವು? ಏನು ಹಾಕಿಲ್ಲ, ತಗೋಬೇಕು. ಪಾಂಡವಪುರದಲ್ಲಿ ಯಾರು ನಾನು ಬ್ಲಾಗ್ಸ್ ನೋಡ್ತಾ ಇದೀರಾ? ಸೊ ಹಿಂದೆ ಇಬ್ರು ರೋಮಿ ಜೋಡಿನ ಬಿಟ್ಬಿಟ್ಟಿದೀವಿ. ಆರಾಮಾಗಿ ಒಂದ್ ಪಾಡಿಗೆ ಒಂದ್ ಮಲ್ಕೊಂಡು ಅಂತಲೇ ಎತ್ಕೊಂಡು ಒಳಗಡೆ ನೀರು ಚೆನ್ನಾಗಿದ್ಯಾ? 1850 ರೂಪಾಯಿ ಅಂತ ಬೇಸಿದ್ದು. ಹೊಟ್ಟೆ ಪಾಡು ಚಾಟ್ ಎಷ್ಟು ಚೆನ್ನಾಗಿ ಮಾಡಿಫೈ ಮಾಡ್ಸಿದಾರೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ಬ್ಲಾಗ್ ಅಂತ ತಮಿಳಲ್ಲಿ ನೋಡ್ತೀರಾ. ಸೊ ಇವತ್ತು ನಾವು ಭೂವರಾಹ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಅದಿರೋದು ಕಾಳಹಳ್ಳಿ, ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ. ಆ ಟೆಂಪಲ್ದು ಏನಪ್ಪ ವಿಶೇಷ ಅಂತಂದ್ರೆ, ನಾವು ಅಕಸ್ಮಾತ್ ಏನೋ ಮನೆ ತೊಗೊಬೇಕು ಅಂತಂದ್ರೆ, ಇಲ್ಲ ನಾವೇನೋ ಸೈಟ್ ತೊಗೊಬೇಕು ಅಂದ್ರೆ, ಇಲ್ಲ ನಾವೇನೋ ಮನೆ ಕಟ್ಟಬೇಕು ಅಂತಂದ್ರೆ, ಸೊ ಅಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ಬೇಡ್ಕೊಂಡು ಅಲ್ಲೇನೋ ಪುರಸ್ಕಾರ ಪೂಜೆಗಳೆಲ್ಲ ಇರ್ತವೆ. ಸೊ ಅದನ್ನೆಲ್ಲ ಮಾಡ್ಕೊಂಬಂದ್ರೆ ನಾವು ಮನೆ ತಗೋತೀವಿ, ಇಲ್ಲ ನಾವು ಮನೆ ಕಟ್ಸ್ತೀವಿ ಅಂಥದ್ದು ಒಂದು ಪುರಾತನದಿಂದ ಬಂದಿರೋ ಒಂದು ಶಾಸ್ತ್ರ ಏನೋ ಗೊತ್ತಿಲ್ಲ ಅದು. ಸೊ ಅದಕ್ಕೇ ನಾವು ಇವತ್ತು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಅಲ್ಲಿಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ವಿ. ನಮ್ಮ ಭಾವರು ಕೂಡ ಮನೆ ಕಟ್ಬೇಕಂತೆ. ಸೊ ನಾವು ಕೂಡ ಮನೆ ತೊಗೊಬೇಕು ಅನ್ಕೊಂಡಿದ್ವಿ, ಬಟ್ ಮನೆ ತೊಗೊಳಕ್ಕೆ ಆಗ್ತಿಲ್ಲ. ಸೊ ಅಲ್ಲೋಗಿ ಒಂದ್ಸಲಿ ನಾವು ಕೂಡ ದೇವ್ರ ಪೂಜೆಗೆ ಇದೆಲ್ಲ ಮಾಡ್ಕೊಂಬಂದ್ರೆ ಎಲ್ರಿಗೂ ನಂಬಿಕೆ ಇದೆ ಅದ್ರ ಮೇಲೆ. ಸೊ ಅದಕ್ಕೆ ನಾವು ಕೂಡ ಏನಕ್ಕೆ ಪ್ರಯತ್ನ ಪಡಬಾರ್ದು, ನಾವು ಕೂಡ ಏನಕ್ಕೆ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊಂಡ್ ಬರಬಾರ್ದು ಅಂತ ಅನ್ಕೊಂಡು ನಾವು ಹೋಗ್ತಿದ್ದೀವಿ ಇವತ್ತು. ಗೈಸ್ ಇದು ಇವತ್ತಿನ ಔಟ್ಫಿಟ್ ನಂತರ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ಡಿಯೋರ್ ಶರ್ಟ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಆಯ್ತಾ ನಿಮ್ಮ ಮೊಮ್ಮಗಳದು ಜಗಳ? ಅಯ್ಯೋ ನೋಡು, ಇವಾಗ ಲಿಫ್ಟಿಗೆ ಹಾಕೋವಾಗ ಸುಮ್ಮನೆ ಅವಳೆ. ಹೇಯ್ ಇಷ್ಟ ಗಂಟ ಏನೇನೋ ಮಾತಾಡ್ತಿದ್ದೆ ಪಾಪ. ಬೆಳಿಗ್ಗೆ 6 ಗಂಟೆಗೆ ಎಬ್ಬಿಸ್ಬಿಟ್ರೆ ಇಷ್ಟೊತ್ತಿಗೆ ರೂಢಿ ಇಲ್ವಲ್ಲ, ಇಷ್ಟೊತ್ತಿಗೆ ಅಭ್ಯಾಸ ಮಾಡ್ಬೇಕು ಕಣೋ. ಸ್ಕೂಲ್ ಸೇರ್ಸ್ಬೇಕಲ್ಲ ಅವಳನ್ನ, ರೂಢಿ ಮಾಡ್ಬೇಕಿನ್ಮೇಲೆ. ಏನಂತ ಹೇಳುದು ಏನ್ ಗೊತ್ತಾ, ಸಾಕ್ಬಿಡೆ ಚಿಕ್ಬಿಟ್ಟು ಅವಳು ಮಾಡೋದಕ್ಕೂ ಇವಳು ಮಾಡೋದಕ್ಕೂ ಸರಿಯಾಗಿದೆ. ಅಮ್ಮ ಮಗಳು ಇಬ್ರು ತೋರ್ಸು. ನೀನ್ ಮೇಕಪ್ ಕಿಟ್ ಅಲ್ಲಿ ಬಿಸಿ ಅವಳೆ. ನೀನ್ ಹೋಗಿದ್ಯಾ ಅಲ್ಲಿಗೆ? ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಓಕೆ ಹೋಗುವ ಬ್ರೋ. ನಮ್ ಬ್ರೋ ನಾನು ಮತ್ತೆ ನಮ್ ಬ್ರೋ ಮ್ಯಾಚಿಂಗ್ ಆಯ್ತು ಇವತ್ತು. ನಾನು ಫುಲ್ ಶರ್ಟ್ ಹಾಕೊಂಡಿ, ಪಾಪ ಅವ್ರು ಅವ್ರ ಶರ್ಟ್ ಹಾಕೊಂಡ, ಬಟ್ ಮ್ಯಾಚಿಂಗ್ ಇದ್ವಿ ಆಲ್ಮೋಸ್ಟ್. ಬ್ರೋ ಇವತ್ತು ನೀವು ಕೂಡ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀರಾ? ಯಾವ್ದೇ ಅಡಚಣೆ ಇದ್ರು ಎಲ್ಲ ಈಡೇರ್ಲಿ ಅನ್ಬಿಟ್ಟು, ವಿಘ್ನಗಳೆಲ್ಲ ನಿವಾರಣೆ ಆಗ್ಲಿ ಅನ್ಬಿಟ್ಟು ಹೋಗ್ತಾ ಇದೀವಿ. ಸೂಪರ್. ಆಯ್ತು ಚೈತ್ರಿ. ಇಲ್ಲ ಸೀರೆ ತೋರಿಸಿಲ್ಲ ನೀನು. ಸೀರೆ ಸಕ್ಕದಾಗಿದೆ ಕಣ್ ಚೈತ್ರಿ. ಕಾಟನ್ ಸೀರೆಗಳೆಲ್ಲ ಉಬ್ಬೋಂತ ಇದ್ದಂಗೆ ಅಲ್ಲ, ಆಕ್ಚುಲಿ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಇದೆ, ಬ್ಲ್ಯಾಕ್ ಅಂಡ್ ಆರೆಂಜ್ ಅಲ್ಲ ರೈಸ್. ಸಕ್ಕದಾಗಿದೆ ಸೀರೆ ಇದು. ಸೊ ನೀವು ಕೂಡ ಮನೆ ಕಟ್ಬೇಕು ಅನ್ಕೊಂಡಿದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ. ಗೈಸ್ ಯಾವ್ದು ಒಳ್ಳೆ ಹಳೆ ಓಲ್ಡ್ ಸ್ಕೂಲ್ ತರ ಕಾಣಿಸ್ತಾಳೆ ಗೈಸ್ ಅವಳು. ಈಗಿನ ಜೆನ್ಸಿ ಕಿಟ್ ತರ ಕಾಣಿಸ್ತಿಲ್ಲ. ಅವಳಿಗೆ ಇನ್ನೂ 26 ವರ್ಷ ಅವಳಿಗಿನ್ನ. ಆದ್ರೂ ಕೂಡ ನೋಡೋದಕ್ಕೆ 30-35 ವರ್ಷ ತರ ಕಾಣಿಸ್ತಾವಳೆ. ಯಾಕೆ ಚಿತ್ರ ಹಂಗ್ ಕಾಣಿಸ್ತಿದ್ಯಾ? ಇಲ್ಲ ನೀನ್ ಜೆನ್ಸಿ ಕಿಟ್ ತರ ಕಾಣಿಸ್ತಾ ಇಲ್ಲ ಗೈಸ್ ಅವಳಿಗೆ. ಗೈಸ್ ನನ್ ಫೋನ್ ಕಲರ್ ಮತ್ತೆ ಇವಳು ಸೀರೆ ಕಲರ್ ಮ್ಯಾಚಿಂಗ್ ಆಗ್ತಿದ್ ನೋಡ್ರಿ. ಓ ಇವಳ್ದು ಕೂಡ 17 Pro Max ಅಲ್ಲ, ಛೇ ಮರ್ತಾಯ್ತು. ಇವಳು ಮ್ಯಾಚಿಂಗ್ ಆಗ್ತಿದೆ. ಸೊ ಈಗ ಎಲ್ಲ ರೆಡಿ ಆಗಿ ಇವಾಗ ನಮ್ಮ ಗುಣ ಒಬ್ನೇ ಇನ್ನು ಎದ್ದಿಲ್ಲ. ಅವ್ನ್ ಸ್ಲೀಪ್ ಇನ್ನು. ಅವ್ನ್ ಸ್ನಾನ ಮಾಡಲ್ವಾ? ಗುಣ ಒಬ್ಬ ಸ್ನಾನ ಮಾಡಲ್ಲ ಗೈಸ್, ಅವ್ನು ಹಂಗೆ ಬರ್ತಾನಂತೆ. ಸೊ ಬನ್ನಿ ಇವಾಗ ಮಂಡ್ಯ ಹೋಗ್ಬೇಕು ನಾವು ಇಲ್ಲಿಂದ. ಟೈಮ್ ಬಂದ್ಬಿಟ್ಟು ಇವಾಗ 7:15 ಆಗೋಗ್ಬಿಟ್ಟಿದೆ. ನಾವು 6 ಗಂಟೆ ಮನೆ ಬಿಡ್ಬೇಕು ನಾನು ಅನ್ಕೊಂಡಿದ್ದು. ಸೊ ಆಗಿಲ್ಲ, ಬನ್ನಿ ಹೋಗುವ ಗೈಸ್. ನಮ್ಮ ಗುಣ ಅವ್ನ ಪಾಡೋಗೋನೆ ಇಷ್ಟು ದೊಡ್ಡ ಬೆಡ್ಡಲ್ಲಿ ಒಬ್ಬನೇ ಮಲ್ಕೊಳಂಗ ಗೈಸ್. ಯಾರು ಚಿಂತೆನೂ ಇಲ್ಲ, ಏನಿಲ್ಲ. ಆರಾಮಾಗಿ ಒಂದು ಪಾಡಿಗೆ ಒಂದು ಮಲ್ಕೊಂಡು ಅಂತಲೇ ಎತ್ಕೊಂಡು. ಗುಣವಾ ಗುಣು ಅವ್ನು ಮಲ್ಕೊಂಡು ಎಷ್ಟು ಹೇಳಿ ನೋಡಿ ಗೈಸ್. ತಲೆ ಹಿಂಗೆ ಮೇಲೆ ಹೋಗ್ಬಿಟ್ಟಿದೆ, ಕ್ರಾಸ್ ಹೋಗ್ಬಿಟ್ಟೈತೆ ಗೈಸ್. ನಮ್ಮ ಮನೇಲಿ ಸಾಮಾನು ನೋಡಿ ಗೈಸ್ ಎಷ್ಟೊಂದು ಇದ್ದಾವೆ. ಎಲ್ಲ ಫುಲ್ ಫಿಲ್ಟರ್ ಮಾಡ್ಬೇಕು. ನಾನು ಹೊಸ ಮನೆ ಹೋದಾಗ ಎಲ್ಲ ಫುಲ್ ಫಿಲ್ಟರ್ ಮಾಡ್ತೀನಿ ಗೈಸ್. ಪಕ್ಕ ಯಾರು ಜಾಸ್ತಿ ಸಾಮಾನುಗಳು ಮನೇಲಿ ಜಾಸ್ತಿ ಸಾಮಾನುಗಳಿದ್ರೆ ಚಿಕ್ಕ ತರ ಕಾಣಿಸುತ್ತೆ. ಅದಕ್ಕೆ ಮನೆಗೆ ಸಾಮಾನು ಜಾಸ್ತಿ ಇರಬಾರ್ದು. ಮನೆ ಸ್ವಲ್ಪ ದೊಡ್ಡದಾಗ ಕಾಣುತ್ತೆ, ವಿಶಾಲವಾಗಿ ಕಾಣುತ್ತೆ. ಕುಶಾಲಿ ನೋಡಿ ಗೈಸ್, ಹೊಸ ಕಾಲ್ಗೆಜ್ಜೆ ಹೆಂಗೈತೆ. ಕುಶಾನಿ ಚೆನ್ನಾಗಿದೆ ಕಾಲ್ಗೆಜ್ಜೆ. ಏಕೆ ಏನದು? ಚೆಂಟೆಲ್ಲ ಕಡೆ ಇದು ಚೆಂಟು ಯಾವ್ದು ಹೊಸ ಚೆಂಟು ನಿಂದು. ವಾವ್ ಸೌಂಡ್ ಚೆನ್ನಾಗಿದೆ ಕುಶಾನಿ. ನಿನ್ ಗೆಜ್ಜೆ ಸೌಂಡ್ ಚೆನ್ನಾಗೈತೆ ಸೂಪರ್. ತೋರ್ಸ ನಂಗೆ ಇವಾಗ ನೀನು ತೋರಿಸಿದ ನಂಗೆ ಗೆಜ್ಜೆ ಸೌಂಡ್ ಹೆಂಗ್ ಬರುತ್ತೆ ಅಂತ. ನಮ್ಮ ಅಮ್ಮಂಗೆ 300 ರೂಪಾಯಿ ಚಪ್ಪಲಿ ಕೊಡ್ತಿದ್ರು ಕೂಡ ಅದನ್ನ ಒಂದ್ಸಲ ಕಾರಲ್ಲಿ ಇಟ್ಬಿಡೋ ಬರ್ತಾನೆ. ಏನು ಕಾರಲ್ಲಿ ಇಟ್ಬಿಟ್ಟು ನಡ್ಕೊಂಡು ಹೋಗ್ಬೇಕಂತಲ್ಲ ಅಲ್ಲಿಗೆ, ಅದಕ್ಕೋಸ್ಕರ. ಇದ್ಯಾವ್ದು ಗುಬಿ ಮರಿ
ಗುಬ್ಬಿ ಮರಿ ಗೈಸ್ ಪಾಪ 7 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗೋಂಗ್ ಗೈಸ್ ನಮ್ಮ ಹುಡುಗ. ಅಮ್ಮ ಏನ್ ಬಟ್ಟೆಗಳು ಹಿಂಗೆ ಇಲ್ಲಿ ಇಟ್ಟಿದೆ ಇದು? ಅದೆಲ್ಲ ಮಕ್ಕಳು ಗುಣ ಪ್ರಾರ್ಥನೆ ಬಟ್ಟೆ ಇದೆಲ್ಲ ಚಿಕ್ಕ ಗುಣೋ ಬಟ್ಟೆಗಳು ಎಷ್ಟೊಂದಿದ್ಯಾ? ಕೊಟ್ಬಿಡು. ಕೊಟ್ಬಿಡ್ಬೇಕು ಯಾರೆಲ್ಲ ಮಕ್ಕಳಿಗೆ, ಅದಕ್ಕೆ ತೆಗಿತೀನಿ. ಹಾ ನೀನು ನಡ್ಕೊಂಡು ಹೋಗ್ತಿದ್ಯ ನೀನು? ಚಿರ ನೀನ್ ನಡ್ಕೊಂಡು ಹೋಗ್ತಿದ್ಯೇನೆ? ಅಯ್ಯೋ ಇವತ್ತು ಭೂಮಿ ಪ್ರಳಯ ಆಗುತ್ತೆ ಮೋಸ್ಟ್ಲಿ ಗೊತ್ತಿಲ್ಲ. ಲೊಕೇಶನ್ಗೆ 3 ಅವರ್ ತೋರಿಸ್ತಿದೆ ಹೋಗೋದಕ್ಕೆ. 175 ಕಿಲೋಮೀಟರ್ ಹೋಗ್ಬೇಕು. ಕಾಳಹಳ್ಳಿ ಇವಾಗ ಪಾಂಡವಪುರ ಹತ್ರ. ಸೊ ಹಿಂದೆ ಇಬ್ರು ರೋಮಿ ಜೋಡನ್ನ ಬಿಟ್ಬಿಟ್ಟಿದೀವಿ. ಆದ್ರೂ ಬಿಟ್ಟಿರೋ ಗ್ಯಾಪ್ ನೋಡಿ ಗೈಸ್, ಇಲ್ಲಿ ಕುಶನಿಂದ ಇವ್ರಿಬ್ರು ಗ್ಯಾಪ್. ಇಲ್ಲಿ ನೋಡಿ ಯಾವ್ದು ಗುಬ್ಬಿ ಮರಿ, ಅದು ಗುಬ್ಬಚ್ಚಿಂದ ಓಡ್ಬಂದ್ಬಿಡೈತ್ ಮರಿ, ಅದು ಚಿಕ್ಕ ಮರಿ ನಮ್ಮ ಕಾರಿಗೆ. ಬನ್ನಿ ಗೈಸ್ ಇವಾಗ ಹೋಗುವ. ಗಾಡಿ ಫುಲ್ ಗಲೀಜಾಗ್ಬಿಟ್ಟಿತ್ತು, ಅದಕ್ಕೆ ವಾಶ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾವು ಮಾತ್ರ ಕ್ಲೀನ್ ಆಗಿರೋದಲ್ಲ, ಕಾರು ಕೂಡ ಕ್ಲೀನ್ ಆಗಿರ್ಬೇಕು. ಕುಶರಿ ಹೆಂಗೈತೆ ಒಳಗಡೆ ನೀರು? ಚೆನ್ನಾಗಿದ್ಯಾ? ಗೈಸೂರು ನೋಡ್ತಾವ್ ಗೈಸ್, ಏನೇ ಹಿಂಗ್ ಬಿಡ್ತಾರ ನೀರು ಒಳಗಡೆ ಅಂತ. ಮಜಾ ಇರುತ್ತೆ ನೋಡಕ್ಕಿದು, ನಮ್ಗೆ ಹೊಡೆದಂಗಿರುತ್ತೆ ನೀರು ಅಲ್ಲಮ್ಮ? ಇಲ್ಲ ಒಂದ್ ಡ್ರಾಪ್ ಒಳಗೆ ಬರಲ್ಲ, ಆತರ ಬಿಲ್ಡ್ ಮಾಡಿಡ್ತಾರೆ ಕಾರ್ ಅವರು. ಒಂದು ಡ್ರಾಪ್ ನೀರು ಒಳಗೆ ಬರ್ಬಾರ್ದು ಅಂತ ಬಿಲ್ಡ್ ಮಾಡಿಡ್ತಾರೆ. ನೋಡಿ ಗೈಸ್ ನಮ್ ಬೇಬಿ ಚೆನ್ನಾಗಿ ಕಾಣಿಸ್ತಿದೆ. ವಾವ್ ಗೈಸ್ ನಮ್ ತನ್ನಿ ಸ್ಟಾರ್ಟ್ ಮಾಡಿದೀವಿ. ಲೆಟ್ಸ್ ಹೋಗಿ ಲೆಟ್ಸ್ ಕಮ ಅಂತವಳೆ. ಲೆಟ್ಸ್ ಗೋ ಗೈಸ್. ಗೈಸ್ ಇದನ್ನ ತಂದು ಮಾರ್ತಾರೆ, ದಯವಿಟ್ಟು ತಗೊಂಬಿಡಿ ಇದನ್ನ. ನಂಗೆ ಗೊತ್ತಾ, ಈಗ ಒಂದ್ಸಲಿ ಅದು ಹಾಕಿದ್ರೆ ಮತ್ತೆ ಅದು ಹೋಗಲ್ಲ ಇನ್ನೊಂದ್ಸಲಿ ವಾಪಸ್. ಸುಮ್ಮನೆ ಅದನ್ನೆಲ್ಲ ಫ್ರಾಡ್ ಮಾಡ್ತಾರೆ, ಅದಕ್ಕೆಲ್ಲ ಎಂಟರ್ಟೈನ್ ಮಾಡ್ಬಿಡಿ. ನೋಡಿ ಗೈಸ್ ಕಾರ್ ಹೆಂಗಿದೆ, ಇದು ಸೈಕಲ್ ಕಾರ್, ಅದು ತಾರು ಒಳ್ಳೆ ಮಾಡಿಫೈ ಮಾಡ್ತಿದ್ದಾರೆ. ಸೊ ಗೈಸ್ ನಮ್ಮ ಮದ್ದೂರ್ಗೆ ಬಂದಿದೆ, ಮದ್ದೂರು ಟಿಫನ್ಸ್ ಅಲ್ಲಿ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ. ಒಂದು ನಾಷ್ಟ ಮಾಡ್ಕೊಂಡು ಹೋಗೋಣ. ಸೊ ಗೈಸ್ ನಾಷ್ಟ ಮಾಡೋಣ ಅಂತ ಬಂದಿದ್ದೀವಿ ಗೈಸ್ ಮದ್ದೂರು ಟಿಫನ್ಸ್ ಅಲ್ಲಿ. ಸಿಕ್ಕಾಪಟ್ಟೆ ರಶ್ ಇದೆ ಅಲ್ಲಿ, ವೇಟಿಂಗ್ ಅಲ್ಲಿ ನಿಂತ್ಕೊಂಡಿರ್ಬೇಕು, ಅದಾದ್ಮೇಲೆ ಒಳಗ್ ಬಿಡ್ತಾರಂತೆ. ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಅದ್ ಬಿಡೋದ ಹಂಗೆ, ಅಲ್ಲಿ ವೇಟಿಂಗ್ ಇದೆ ಆಚೆ ಕಡೆ ಓಕೆ, ಒಳಗೆ ಹೋಗಕ್ಕೆ ಆಗ್ತಿಲ್ಲ ಅಲ್ಲಿ, ಅಷ್ಟು ರಶ್ ಇದೆ ಗೈಸ್. ನಮ್ಮ ಅಕ್ಕಂಗೆ ಏನೋ ಬೇಕಂತ. ಏನ್ ಬೇಕಾ ನಿಮಗೆ? ಏನೋ ಅಳುಗುಳಿ ಮನೆ ಬೇಕಂತ ಗೈಸ್. ಇದಾ? ಇದು ಕಾಣಿದೆ ಕಣೆ ಹಾಕಿದ್ರೆ, ಅದ್ ಕಾಣಲ್ಲ ಹಾಕಿದ್ರೆ. ಇಲ್ಲ ಇಲ್ಲ ಕಣೆ, ಅದು ಹಾಕಿದ್ರೆ ಒಳಗ್ ಕಾಣಲ್ಲ, ಇದು ಹಾಕಿದ್ರೆ ಕಾಣುತ್ತೆ. ಗೊತ್ತಾಯ್ತು, ಬಟ್ ಅದು ಕಲರ್ ಕಾಣಲ್ಲ, ಅದು ಬ್ಲಾಕ್ ಕಲರ್ ಹಾಕಿದ್ರೆ. ಗೈಸ್ ಇದು 500 ರೂಪಾಯಿ ಅಂತೆ, ಇದು 1850 ರೂಪಾಯಿ ಅಂತ ಗೈಸ್. ಬೀಚ್ ವುಡ್ ಇದು 1850 ರೂಪಾಯಿ ಅಂತ ಗೈಸ್. ಇದು ತಗೊಳ್ಳೆ 1850 ರೂಪಾಯಿ ಅಂತೆ. ಯಾಕೆ ತಗೋ, ಏನೋ ಬೇಕು ಅಂತಿದ್ದ ಅವಾಗ್ಲಿಂದ. ಅಳುಗುಳಿ ಮನೆ ಅನ್ಕೊಂಡು. ಫಸ್ಟ್ ನಿಮ್ ಮಕ್ಳು ಆಟ ಆಡ್ಸ, ಆಮೇಲೆ ಆಟಾಡಿ ಅಂತ ಇದನ್ನ. ಈ ಕಾರ್ ನೋಡ್ದೆ ಗೈಸ್, ಎಷ್ಟು ಚೆನ್ನಾಗಿ ಮಾಡಿಫೈ ಮಾಡ್ಸಿದಾರೆ, ಸಕ್ಕತ್ತಾಗಿ ಮಾಡಿಫೈ ಮಾಡ್ಸಿದಾರೆ. ಮತ್ತೆ ತಾರಾ ಜಿಮ್ಮಿನ ಏನೋ ಗೊತ್ತಿಲ್ಲ ಗಾಡಿ ಇದು, ಒಟ್ಟಿನಲ್ಲಿ ಸೂಪರಾಗಿ ಮಾಡಿಫೈ ಮಾಡ್ಸಿದಾರೆ ಗೈಸ್. ವಾವ್, ಒಳ್ಳೆ ಲೈಟಿಂಗ್ ಎಲ್ಲ ಹಾಕ್ಸಿ, MH ಗಾಡಿ ಇದು, ಸಕ್ಕತ್ತಾಗಿ ಮಾಡಿಫೈ ಮಾಡ್ಸಿದಾರೆ. ಒಳ್ಳೆ ಆಫ್ ರೋಡಿಂಗ್ ಕಾರ್ ಥರ ಮಾಡ್ಸಿದ್ದಾರೆ. ಮೇಲ್ಗಡೆ ಕ್ಯಾರಿಯರ್ ಕೂಡ ಹಾಕ್ತಿದ್ದಾರೆ. ಕಾರ್ ತಗೊಂಡು ಆ ಥರ ಮಾಡಿಫೈ ಮಾಡಿಕೊಂಡು ಓಡಿಸ್ಬೇಕಂತ ಆಸೆ ಗೈಸ್, ಬಟ್ ಇವಾಗ ಅಷ್ಟು ಕಾಸಿಲ್ಲ ಸದ್ಯಕ್ಕೆ. ನನ್ನ ಬೇಬಿ ಕಾರ್ನೇನೆ ಓಡಿಸೋಣ. ಇಸ್ ಮದ್ದೂರು ಟಿಫನ್ಸ್ ಅಲ್ಲಿ ಲಾಸ್ಟ್ ಮಾಡೋ ಕೈಲ ಗೊತ್ತಾ ನಮಗೆ, ಅದಕ್ಕೆ ಅಲ್ಲಿಂದ ಮುಂದೆ ಎಲ್ಲ ಮಾಡೋಣ ಅಂತ ಬಂದ್ವಿ. ಬಟ್ ಒಂದು ಕಡೆ ನಮ್ಗೆ ಎಲ್ಲೂ ಹೋಟ್ಲು ಸಿಕ್ಕಿಲ್ಲ, ನಮ್ಗೇನೂ ಸಿಕ್ಕಿಲ್ಲ ಗೈಸ್. ದೇವ್ರು ನಮ್ನ ಹಂಗೆ ಬನ್ನಿ ಹಸ್ಕೊಂಡ್ ಬನ್ನಿ ಅಂತ ಕರ್ಕೊಂತಿದ್ದೆ ಮೋಸ್ಟ್ಲಿ ಅಲ್ವಾ? ಒಳ್ಳೇದಲ್ವಾ ಹಸ್ಕೊಂಡು ಪೂಜೆ ಮಾಡ್ಕೊಂಡ್ ಬಂದ್ರೆ. ಇಲ್ಲೇ ಬನ್ರಿ ಹಸ್ಕೊಂಡು ಪೂಜೆ ಮುಗಿಸ್ಕೊಂಡ್ರೆ ಇಲ್ಲೇ ಊಟ ಕೊಡ್ತೀನಿ ನಿಮ್ಗೆ, ಊಟ ಮಾಡ್ಕೊಂಡು ಹೋಗಿ ಅಂತ ದೇವ್ರಂಗೆ ಕರ್ಕೊಂತ ನಮ್ಮನ್ನ ಗೈಸ್. ನಿಜಲ್ಲೂ ಲಿಟ್ರಿ ನಮ್ಗೆ ಎಲ್ಲೂ ಸಿಕ್ಕಿಲ್ಲ ಗೈಸ್, ನಾವು ಒಂದು ಹೋಟ್ಲು ನಮ್ಗೆ ಸಿಕ್ಕಿಲ್ಲ, ಏನೋ ಗೊತ್ತಿಲ್ಲ. ಆ ದೇವ್ರ ಕರ್ಸ್ಕೊತಿಲ್ಲ ಏನೋ ಗೊತ್ತಿಲ್ಲ. ಲೆಟ್ಸ್ ಗೋ. ಭಕ್ತಿಯಿಂದ ಹೋಗ್ತಾ ಇದೀವಿ ಬನ್ನಿ, ಹೊಟ್ಟೆಗೆ ಏನು ತಿಂದಿಲ್ಲ ಗೈಸ್. ಇದು ಪಾಂಡವಪುರ. ಸೊ ಪಾಂಡವಪುರದಲ್ಲಿ ಯಾರೆಲ್ಲ ನಮ್ಮ ಬ್ಲಾಗ್ಸ್ ನೋಡ್ತಾ ಇದ್ದೀರಾ, ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಎಲ್ರಿಗೂ ಹಾಯ್. ಎಲ್ರಿಗೂ ಹಾಯ್ ಮಾಡೋಣ. ಪಾಂಡವಪುರ ಎಲ್ರಿಗೂ ಹಾಯ್ ಮಾಡ್ಬಿಡು. ಪಾಂಡವಪುರದ ಯಾರು ಇದ್ದೀರಾ ಎಲ್ರಿಗೂ ಹಾಯ್. ನಿಮ್ಮೂರು ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ ನಿಮ್ಮೂರು ಮಾತ್ರ ನಿಜವಾಗ್ಲೂ. ಕಪ್ಪು ರೋಡ್ಗಳು ಮಾತ್ರ ಕ್ರೇಜ್ ಆಗಿದೆ. ಪಾಂಡವಪುರದಲ್ಲಿ ಯಾರಿದ್ದೀರಾ, ಸೊ ಅವರೆಲ್ಲರೂ ಹಾಯ್ ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ ನೀವು ಎಷ್ಟು ಜನ ಇದ್ದೀರಾ ಇಲ್ಲಿ ಗೊತ್ತಾಗುತ್ತೆ ನನಗೆ. ನಿಮ್ಮ ಊರಲ್ಲಿ ಎಷ್ಟು ಜನ ನಂಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೋಡೋಣ ಗೊತ್ತಾಗುತ್ತೆ. ಸೊ ಪಾಂಡವಪುರದ ಯಾರು ನೋಡ್ತಾ ಇದ್ದೀರಾ ಎಲ್ರು ಹಾಯ್ ಅಂತ ಹೇಳಿ. ಈಗ ಜಸ್ಟ್ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಇದು ಆಚೆಗಡೆ ಪಾರ್ಕಿಂಗ್ ನೋಡ್ರಿ, ಈ ತರ ಇದೆ, ಫುಲ್ ದೊಡ್ಡದಾಗಿದೆ ಪಾರ್ಕಿಂಗ್ ಮಾತ್ರ. ಎಷ್ಟು ಕಾರ್, ಒಂದು 150 ಕಾರ್ ನಿಂತ್ಕೊಂಡು ಆರಾಮಾಗಿದೆ. ಸೊ ಗೈಸ್ ಇವಾಗ ಅಲ್ಲಿಗೆ ಹೋಗ್ಬೇಕು. ಸೊ ಇವಾಗ ಇಲ್ಲಿಂದ ಒಳಗಿಂದ ಹೋಗ್ಬೇಕಂತೆ. ನಿಮ್ಗೆ ಒಳಗಿಂದ ಹೋಗೋಣ.
ಎಷ್ಟೋ ಜನ ಬಂದವ್ರು ಗೈಸ್ ಇವತ್ತು ನೋಡ್ರಿ. ಹಿಂಗೆ ಹೋಗ್ಬೇಕು ಹಿಂಗಿಂದ. ಆಟ ಸಾಮಾನುಗಳು ಕೊಡೋದ ನಿಂಗೆ ಕುಶಾನೆ. ಆಟ ಸಾಮಾನು ಇಲ್ಲ ಇವತ್ತು, ಬರೀ ದೇವ್ರ ಪೂಜೆ ಅಷ್ಟೇ. ಬಾ ದೇವ್ರ ಪೂಜೆ ಅಷ್ಟೇ ಮಾಡ್ಕೋಬೇಕು ಇವತ್ತು. ಆಟ ಸಾಮಾನು ಕೊಡಬಾರ್ದು ನಿನಗೆ ಗೈಸ್. ನೋಡ್ರಿ ಇಲ್ಲಿ ಇಟ್ಕೆ ಕೂಡ ಇದೆ. ಇಟ್ಕೆ ಪೂಜೆ ಮಾಡ್ತೀವಿ. ಮನೆಗೇನೆ ಕಟ್ಸ್ಬೇಕು ಅಂದ್ರೆ ಇಟ್ಕೆ ತಗೊಂಡೋಗಿ ಅಲ್ಲಿ ಹೋಗಿ ಫೌಂಡೇಶನ್ ಆದ್ರೆ ಮಾತ್ರ ಗೈಸ್, ಮನೆ ಫೌಂಡೇಶನ್ ಆಗಿದ್ರೆ ಮಾತ್ರ ಇಟ್ಕೆ ಪೂಜೆ ಮಾಡ್ಸೋದಂತೆ. ನೋಡ್ರಿ ಯಾವ ತರ ಪೂಜೆ ಮಾಡಿಸ್ಬೋದು. ಇಲ್ಲ ಅಂದ್ರೆ ತಗೊಳ್ಳೋ ಪ್ಲಾನ್ ಇದ್ರೆ ಮಣ್ಣು ಪೂಜೆ ಮಾಡಿಸ್ಬೇಕು. ಮಣ್ಣು ನಿಮ್ಮ ಹತ್ರ ಇದೆಯಾ? ಮಣ್ಣು ಅಲ್ಲೇ ಸ್ವಾಮಿ ಬಲ್ಭಾಗ ತಗೋಬೇಕು. ಮನೆ ಫೌಂಡೇಶನ್ ಆಗಿದ್ರೆ ಇಟ್ಕೆ ಪೂಜೆ. ಮನೆ ಫೌಂಡೇಶನ್ ಆಗಿಲ್ಲ ಅಂತಂದ್ರೆ 10 ಬೇಡಿಕೆಗೆಲ್ಲ ಮಣ್ಣೆ. ಒಂದ್ ಸೈಡ್ ತಗೋಬೇಕಾ, ಒಂದ್ ಸೈಡ್ ಮಾರಾಟ ಮಾಡ್ಬೇಕಾ, ಒಂದ್ ಬಿಸ್ನೆಸ್ ಮಾಡ್ಬೇಕಾ, ಆರೋಗ್ಯಕ್ಕ, ಮಕ್ಳು ವಿದ್ಯಾಭ್ಯಾಸಕ್ಕ, ಅಕ್ಕಪಕ್ಕ ಜನ ನಿಮ್ಗೆ ರೀತಿ ಮಣ್ಣು ದೋಷಗಳಿದ್ರೆ ಭಗವಂತನ ರೈಟ್ ಸೈಡ್ ಕುಬೇರ ಮೂಲೆಯಲ್ಲಿ ಮಣ್ಣಿರುತ್ತೆ. ಅಲ್ಲಿ 3 ಮುಷ್ಟಿ ಮಣ್ಣು ಎತ್ಕೋಬೇಕು. 3 ಮುಷ್ಟಿ ಮಣ್ಣು ಎತ್ಕೊಂಡು 11 ಪ್ರೇಷಣೆ ಬಂದು ಕಾಯಿ ಹೊಡ್ಕೊಂಡು ಒಳಗಡೆ ಹೋಗಿ ಅರ್ಚಕ್ರ ಕೈಲಿ ಕೊಟ್ಟರೆ ನಿಮ್ಮ ಕುಟುಂಬದ ಹೆಸರನ್ನು ಹೇಳಿ ಹೂವು ತೀರ್ಥ ಕೊಡ್ತಾರೆ ಮಣ್ಣು. ಇಷ್ಟಿದೆ ನೋಡ್ರಿ. ಮನೆ ಕಟ್ಸ್ತೀರಾ ಇಲ್ಲ ಫೌಂಡೇಶನ್ ಹಾಕಿದ್ದೀರಾ? ಏನ್ ಹಾಕಿದ್ರೆ ನೀವು? ಏನು ಹಾಕಿಲ್ಲ, ತಗೋಬೇಕು. ತಗೊಳ್ಳಿ ಹೋಮ್ ಇಂಡಿಯಾ ತಗೋ. ನೀನ್ ಏನಾದ್ರು ಬೇಕು ಅಂದ್ರೆ ಒಂದೇ ಮನೆ ಬೇರೆ ಬೇರೆ ಇಲ್ಲ ಬೇರೆ ಬೇರೆ. ಇವ್ರು ನಮ್ಮ ಅಕ್ಕ ಅವರು, ಅವ್ರ ಅಮ್ಮ ಅವರು. ಭೂವರ ಸ್ವಾಮಿಗೆ ಇದು ಪವಿತ್ರ, ಅದಕ್ಕೆ ತುಳಸಿನ ಹಾಕ್ತಿವಿ ಅವ್ರಿಗೆ. ಏ ಕುಶಾನಿ ಬರೇ ಸ್ವಿಮ್ಮಿಂಗ್ ಪೂಲ್ ಅಲ್ಲೋಣ. ಸ್ವಿಮ್ಮಿಂಗ್ ಪೂಲ್ ಬಾ ಇಲ್ಲಿ. ಸ್ವಿಮ್ಮಿಂಗ್ ಪೂಲ್ ತಳ್ಬಿಡ್ತೀನಿ ಮಾ ನಿನ್ನ. ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಕೆರೆ ಎಷ್ಟು ದೊಡ್ಡ ಕೆರೆ ಇದೆ ಇಲ್ಲಿ. ಕ್ರೇಜಿಯಾಗಿದೆ, ಹರಿತಾ ಇದೆ ಗೈಸ್ ನೀರು. ಎಲ್ಲಿಂದ ನನಗೆ ಗೊತ್ತಿಲ್ಲ. ಕಳ್ಳು ಮಣ್ಣು ತಗೊಂಡ್ಬಿಟ್ಟು ಇಟ್ಕೊಂಡು ಬಿಸ್ನೆಸ್ ಮಾಡೋಣ. ಒಳ್ಳೆ ಬಿಸ್ನೆಸ್ ಮಾಡ್ಬೇಕಣಮ್ಮ ಗೈಸ್. ಇಷ್ಟಕ್ಕೆ 500 ರೂಪಾಯಿ ಗೈಸ್. ಇಷ್ಟು ನಮ್ಮ ಮನೆ ತಗೊಂಡಿದ್ರೆ ಬರೀ 200 ರೂಪಾಯಿ ಮುಗ್ದೋಗೋದು ಕೆಲಸನೇ. ಅವ್ರ ಹೆವಿ ರೇಟು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಷ್ಟೇ ಗೈಸ್. ಈ ಚಿಕ್ಕ ಮಗಳನ್ನ ಕರ್ಕೊಂಡ್ಬರ್ಬೇಕು ಗೈಸ್ ಎಲ್ಲೂ. ಇಲ್ಲಿ ಆಟ ಸಾಮಾನು ಇಟ್ಟಿರ್ತಾರೆ. ಬಲ್ಲಿ ಇಲ್ಲಿ ನೋಡಿ ಗಿಳಿ ನೋಡಿ, ಗಿಳಿ ನೋಡಮ್ಮ, ಗಿಳಿ ಇಲ್ಲಿ ಗಿಳಿ ನೋಡಿದ್ರೆ ಗಿಳಿ ಹೊಡೆದಲ್ಲಿ ಇಳಿಬೇಕಾ ನಿನಗೆ? ಕಚ್ಚು ಗಿಳಿ ಕಚ್ಬಿಡುತ್ತೆ. ಕುತ್ಕೋ ಅಲ್ಲೇನೆ, ಹೊರತ ಕುತ್ಕೋ ಹೋಗು ಗಿಳಿ ಹತ್ರ. ಆಟ ಮಾಡ್ಬೇಕಂತೆ. ಆಮೇಲೆ ಕೊಡ್ತೀನಿ ಮಾಮ ಅಲ್ಲಿ. ನಿಂಗೆ ಏನ್ ಬೇಕು ಕೊಡ್ತೀನಿ ಆಮೇಲೆ. ನಿಂಗೆಲ್ಲ ಕೊಡ್ತೀನಿ ಬಾ. ಹೊಟ್ಟೆ ಪಾಡು ಚಾಟ್ ಅಣ್ಣ, ಸೂಪರ್ ಅಣ್ಣ ಹೆಸರು. ಹೊಟ್ಟೆ ಪಾಡು ಚಾಟ್ ಅಮ್ಮ ಹೆಸರು. ನಿಮ್ಗೆ ಹೆಸರು ಓದು. ಹೊಟ್ಟೆ ಪಾಡು ಚಾಟ್ಸ್ ಅಣ್ಣ ಒಳ್ಳೆ ನಗ್ತಾವ್ರೆ. ಹೌದು, ಇಬ್ರದ್ದು ಹೊಟ್ಟೆ ಪಾಡು ಗೈಸ್. ಕುಶಾನಿಗೆ ಇದು ಗನ್ನು ದೊಡ್ಡಮ್ಮ ಅಂದ್ರೆ ಎಷ್ಟು ಖರ್ಚು ಮಾಡ್ಬೇಕಪ್ಪ ಗೈಸ್. ಇದು ದೊಡ್ಡಮ್ಮ ಗನ್ನು. ಇದು ಕುಶಾನಿ ಇದಷ್ಟು ದೊಡ್ಡಮ್ಮ ಅಂತ. ಓಕೆನಾ? ಸಾಕು ಒಂದು. ಬಾ ಹಾಯ್ ಮಾಡ ಆಂಟಿಗೆ. ಬಾಯ್ ಮಾಡ ಆಂಟಿಗೆ. ಖುಷಿ ಫುಲ್. ಅಕ್ಕ ಖುಷಿ ಅಕ್ಕ ಇವಾಗ ಕೈಲಿಕೊಂಡೆ ಬಾ ಒಬ್ಳೆ. ಗೈಸ್ ಇಲ್ಲೇನೋ ಚಪ್ಪಲಿ ಬಿಟ್ರೆ ಗೋವಿಂದ ಚಪ್ಪಲಿ ಗೋವಿಂದ ಗೈಸ್. ಏನ್ ಚಪ್ಪಲಿ ಬಿಟ್ರೆ ನಾವು ಪಕ್ಕ ಗೋವಿಂದ ಕಣಮ್ಮ. ಸೊ ಗೈಸ್ ಇದೇ ಭೂವರ ಸ್ವಾಮಿ ಟೆಂಪಲ್. ಓಕೆನಾ? ಇನ್ನೂ ಅವ್ರು ಕಟ್ತಾ ಇದ್ರು ಆಚೆಗಡೆ. ಸೊ ಕಲ್ಲೆಲ್ಲ ತಗೊಂಬಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಪಿಲ್ಲರ್ಗಳೆಲ್ಲ ಹಾಕಿ ಕಟ್ತಾ ಇದಾರೆ ಇನ್ನ. ಬನ್ನಿ ಹೋಗೋಣ. ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನಾವು ನೆಕ್ಸ್ಟ್ ವರ್ಷ ಮನೆ ಕಟ್ಟಾದ ಮೇಲೆ ಬಂದ್ರೆ ಫುಲ್ ಕಟ್ಟಿರ್ತಾರೆ ಮೋಸ್ಟ್ಲಿ ಇವ್ರು. ಇದೆಲ್ಲ ಇಟ್ಕೆ ಕಲ್ಲುಗಳೆಲ್ಲ ಇಟ್ಟು ಹೋಗ್ತಾರೆ ಪೂಜೆ ಮಾಡ್ಬಿಟ್ಟು. ಸೊ ಹಿಂಗೆಲ್ಲ ಇಟ್ಟು ಹೋದ್ರಿಗೆಲ್ಲ ಮನೆ ಆಗಿದೆ ಅಂತ ಅರ್ಥ. ಎಲ್ಲ ಕಡೆ ಕಲ್ಲು ಎಲ್ಲ ಕಟ್ಟಿ ಎಷ್ಟು ಚೆನ್ನಾಗಿ ಹೋಗಿದ್ದಾರೆ. ಮಣ್ಣು ತಗೊಬೇಕು. ಇಲ್ಲಿ ಕುಬೇರ ಮೂಲೆಯಲ್ಲಿ ಮಣ್ಣು ಹಾಕಿರ್ತಾರೆ ನೋಡಿ. ಇಲ್ಲಿ ದೇವಸ್ಥಾನದಲ್ಲಿ ಕುಬೇರ ಮೂಲೆ ಅಂದ್ರೆ ದೇವಸ್ಥಾನ ಬಲಭಾಗಕ್ಕೆ ಅಲ್ಲಿ ಮಣ್ಣು ಹಾಕಿರ್ತಾರೆ. ಸೊ ಅಲ್ಲಿ ಬಂದ್ಬಿಟ್ಟು ನೋಡಿ ಈ ಥರ ಮಣ್ಣು ಕವರಲ್ಲಿ ಹಾಕೊಂಡು ಒಳಗೋಗಿ ಪೂಜೆ ಮಾಡಿಸ್ಬೇಕು ಮಣ್ಣಿಗೆ. ಯಾರು ಮನೆ ಕಟ್ಟೋರಾಗಿದ್ರೆ ನೋಡ್ರಿ ಇಲ್ಲಿ ಬಿಲ್ಡಿಂಗ್ ಕಟ್ಟೋರಲ್ಲ ಬಂದು ಕಲ್ಗಳು ಹೆಂಗೆ ಜೋನ್ಸ್ಬಿಟ್ಟು ಎಷ್ಟು ಕಲ್ಗಳು ಜೋನ್ತಾರೆ ನೋಡ್ರಿ. ಇಲ್ಲಿ ಸುಮಾರು ಕಲ್ಗಳು ಜೋನ್ಸಿದ್ದಾರೆ. ನಾವು ಮಣ್ಣು ತಗೊಂಡಿದ್ದಾರೆ ಮತ್ತೆ ಕಲ್ಲು ಮನೆ ಕಟ್ಟಕ್ಕೆ ಕಲ್ಲು. ಗೈಸ್ ನಮ್ಮ ನೋಡ್ರಿ ಗೈಸ್. ಅಮ್ಮ ನಿನ್ನಿಂದನೇ ಪ್ರಾರಂಭ ಆಗ್ಲಿ ಕಣಮ್ಮ ಇದು ಶಂಕುಸ್ಥಾಪನೆ. ನೀನೇ ಮಾಡ್ಬಿಡು ಗೈಸ್. 3 ಫ್ಲೋರ್ ಕಟ್ಟೋ ಗೈಸ್ ನಮ್ಮ ಮನೆ. ಬಿಡು ಸಾಕು. 4 ಫ್ಲೋರ್ ಕಟ್ಟಾಗೆ BD ಅಪ್ರೂವ್ ಕೊಡ್ಬೇಕು. 4 ಫ್ಲೋರ್ ಕಟ್ಬೇಕು ಅಂದ್ರೆ BD ಅಪ್ರೂವ್ ಕೊಡ್ಬೇಕು. BD ಅಪ್ರೂವ್ ಕೊಡಲ್ಲ 4 ಫ್ಲೋರ್ ಕಟ್ಟಕ್ಕೆ. ಕಟ್ಬೇಕಾದ್ರೆ ಬರೀ 3 ಫ್ಲೋರ್. ನಾವು 3 ಫ್ಲೋರ್ ಕಟ್ಟಮ್ಮ ಕರೆಕ್ಟಾಗಿ.
1 2 3 ಅಲ್ಲ ಕಣೋ, ಅದು ಗ್ರೌಂಡ್ ಫ್ಲೋರ್ ಆಗೋಯ್ತು. ಪಾರ್ಕಿಂಗ್ ಕಟ್ಟಮ್ಮ, ಪಾರ್ಕಿಂಗ್ ಸಮೇತ ಕಟ್ಬೇಕು ನೀನು. ಪಾರ್ಕಿಂಗು ಇದು ಪಾರ್ಕಿಂಗಾ, ಬೇಸ್ಮೆಂಟ್, ಇದು ಫಸ್ಟ್, ಇದು ಹಾಲು, ಗ್ರೌಂಡ್ ಫಸ್ಟ್ ಫ್ಲೋರ್, ಫಸ್ಟ್ ಫ್ಲೋರ್, ಇದು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ನೆರವೇರ್ಲಿ. ಗೈಸ್ ಇದು ನಮ್ಮ ಮನೆ ಕಟ್ಸಿರೋದು ನಮ್ಮ ಅಮ್ಮ ಕಟ್ಟೋರೆ. ನೋಡೋಣ ಆ ಥರ ಮನೆ ನಾನು ಕಟ್ಸ್ತೀನಿ. ಬನ್ನಿ ನಮ್ಮ ಅಕ್ಕ ನೋಡೋಣ ಯಾವ ಥರ ಕಟ್ಸ್ಬೇಕು. ಗೈಸ್ ಇಲ್ಲಿ ನಮ್ಮ ಅಕ್ಕ ಮನೆ ಕಟ್ತಾವೆ ನೋಡಿ. ಗೈಸ್ ಇಲ್ಲಿ ಸೀದಾ ನೀ ಎಷ್ಟು ಕಟ್ಟಿಯ ಮನೆ? 4 ಫ್ಲೋರ್. ಗೈಸ್ ನಮ್ಮ ಅಕ್ಕ 4 ಮನೆ ಕಟ್ಟೋಳೆ. ಗೈಸ್ ಫಸ್ಟ್ ಬಿಡಿ ಅಪ್ರೂವ್ ತಗೋ, ಆಮೇಲೆ ಮನೆ ಕಟ್ಟು, ಇಲ್ಲಾಂದ್ರೆ ಬಿಲ್ಡಿಂಗ್ ಹೊಡೆದು ಹಾಕ್ಬಿಡ್ತಾರೆ. ಚೈತ್ರ ಇಲ್ಲಿ ನೋಡಿ ನಮ್ಮ ಮನೆ ಇದು, ಇಲ್ಲಿ ನೋಡಿ ನಮ್ಮ ಮನೆ. ನಾವು ಬಿಡಿ ಅಪ್ರೂವ್ ತಗೋತೀವಿ, ಆಮೇಲೆ ಕಟ್ತೀವಿ. 4 ಫ್ಲೋರು ಮನೆ. ಕುಶಾನಿ ನಡಿ, ಗನ್ ಬೇಕು ಗನ್ ಬೇಕು ಗನ್ ಬೇಕು ಗನ್ ತಗೊಂಡು ಇವಾಗ ಕೈಲಿ ಕೊಂಡ್ರೆ ನಂಗೆ ಕೊಡ್ತಾವ ಕೈಲಿ ಕೊಯ್ಕೊ ಅಂತ ಒಂಥರ ಟಾರ್ಚರ್ ಗೈಸ್. ಒಳಗ್ತು ಗೈಸ್ ಕಲ್ಲು ಸುಡುತ್ತೆ ಅಂದ್ಬಿಟ್ಟು ಮ್ಯಾಟ್ ಹಾಕೋರು ಗೈಸ್. ಒಳ್ಳೆ ಕೆಲಸ ಮಾಡೋ ಮ್ಯಾಟ್ ಹಾಕ್ಬಿಟ್ಟು ಒಳಮ ನಡ್ಕೊಂಡು ತಣ್ಣಗಿರುತ್ತೆ ಮ್ಯಾಟ್ ನಡ್ಕೊಂಡು ಹೋಗೋದಕ್ಕೆ. ಸೊ ಗೈಸ್ ಇವಾಗ ಮಣ್ಣು ಇಟ್ಕೊಂಡು 11 ರೌಂಡ್ ಸುತ್ತಬೇಕಂತೆ. ಹಾ ಲೆಕ್ಕ ಹಾಕೋ ಫಸ್ಟು. ಹಾ ಗೈಸ್ ನಮ್ಮಕ್ಕ ಕೈ ಮುಗಿತಾವಳೆ. ಅಪ್ಪ ಚೇರ್ ನಂಗೂ ಸೇರ್ಸ್ ಮುಗಿಯ ಕೈ ನೀವು ಕೇಳ್ಕೊಂಡಿಲ್ಲ ಅಂದ್ರೆ ನಾನು ನಿಂಗೂ ಸೇರ್ಸ್ಕೊಂಡೆ. ಥ್ಯಾಂಕ್ ಯು ಚೈತ್ರ. ಇವಾಗ ಮಣ್ಣಿಕೊಂಡು 11 ರೌಂಡ್ ಹಾಕ್ಬೇಕಂತೆ. ಕಂಪಲ್ಸರಿ ಹಾಕ್ಲೇಬೇಕಂತೆ 11 ರೌಂಡ್ಸು. ಅದಾದ್ಮೇಲೆ ಒಳಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕಂತೆ. ಬನ್ನಿ ಇವಾಗ 11 ರೌಂಡ್ ಹಾಕೋಣ. 1 ರೌಂಡ್ ಕಂಪ್ಲೀಟೆಡ್, ಸೆಕೆಂಡ್ ರೌಂಡ್ ಕಂಪ್ಲೀಟೆಡ್, ಥರ್ಡ್ ರೌಂಡ್ ಕಂಪ್ಲೀಟೆಡ್, ಫೋರ್ತ್ ರೌಂಡ್ ಕಂಪ್ಲೀಟೆಡ್. ಗೈಸ್ ನೋಡಿ ಗೈಸ್ ಆ ದೇವ್ರು ಎಷ್ಟು ಪವರ್ಫುಲ್ ಆಗಿದೆ. ನಾವೇನು ತಿಂದಿಲ್ಲ ಆದ್ರೂ ಬಂದಿಲ್ಲ ವಾಕ್ ಮಾಡ್ತಾ ಇದೀವಿ. 11 ರೌಂಡ್ 5 ಕಂಪ್ಲೀಟ್ ಆಯ್ತು. 11 ರೌಂಡ್ ಮಾಡ್ಬೇಕಲ್ಲ ಗಜ, ಹೊಟ್ಟೆಗೆ ಒಂಚೂರು ಏನ್ ತಿಂದಿಲ್ಲ. ಈ ತರ ನಾನು ತಿಂದಿಲ್ಲ. ಬೆಳಿಗ್ಗೆ ನಾನು 10 ಗಂಟೆ 8 ಗಂಟೆ 9 ಗಂಟೆ ಆತರ ಏನಾದ್ರು ಎದ್ರೆ ಯಾಕಂದ್ರೆ ತಿಂದಾಳೆ ಇದ್ಬಿಡ್ತೀನಿ. ಬೆಳಗ್ಗೆ 5 ಗಂಟೆ 6 ಗಂಟೆ 4 ಗಂಟೆಗೆ ಎದ್ಬಿಟ್ರೆ ನಾನು ಕಂಪಲ್ಸರಿ ತಿಂಡಿ ಬೇಕೇ ಬೇಕು. ಫಸ್ಟ್ ಟೈಮ್ ಗೈಸ್ 11 ರೌಂಡು ವಿತೌಟ್ ಊಟ, ಬರೀ ನೀರು ಮಾತ್ರ ಕುಡ್ದಿರ ಅಷ್ಟೇ. ಅವಾಗಲಿಂದ ಹೋಗೋ ನಡೆಯೋ ಮಗ, ಚೆನ್ನಾಗಿ ನಡೆಯೋ ಹೋಗೋ. ಸೊ ಗೈಸ್ 11 ರೌಂಡ್ ಕಂಪ್ಲೀಟ್ ಆಯಿತು. ಮತ್ತೆ ಒಂದ್ಸರಿ ಕಟ್ಬಿಡ್ತೀವಿ ಮನೇನ. ಅದೇನಾರ ಆಗಲಿ ಕಟ್ಟು ತರಬೇಕು ಗೈಸ್ ಮನೆ ಯಾವತ್ತೂ. 1 2 3 4. ಸೊ ಬಾವ ಇಲ್ಲೋ ಬಾವ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬಿಡೋರೆ ಮನೇನ. 2 ಬಾಡಿಗೆ ಕೊಡ್ತೀನಿ ಬ್ರೋ. 2 ಬಾಡಿಗೆ ಅಪಾರ್ಟ್ಮೆಂಟ್ ಕಟ್ಬಿಡಿರಲ್ಲ ಬ್ರೋ ನೀವು. ಕುಶಾನಿಗೆ, ಅಪ್ಪ ಅಮ್ಮಗೆ, ಗುಣವ್ಗೆ, ನಮ್ಗೆ ಒಂದು ಬಾಡಿಗೆಗೆ. ಕ್ರೇಜಿ. ನಮ್ ಸಾಕು ಬ್ರೋ, ಇಷ್ಟೇ ಎಷ್ಟು ಮನೆ, ಚಿಕ್ಕ ಮನೆ ಸಾಕು ನಮಗೆ. ಗೈಸ್ ಫೈನಲಿ 11 ರೌಂಡ್ ಮುಗೀತು ಗೈಸ್. ವಾ 11 ರೌಂಡ್ ಫೈನಲಿ ಮುಗಿಸಿದ್ವಿ ಕಣಮ್ಮ, ಮುಗೀತು. ಇಲ್ಲಿ ನೋಡಿ ಗೈಸ್ ನಾವಮ್ಮ ಏನ್ ಕೊಟ್ಬಿಡೋ ಲವಾಕುಶ ತರ ಕೊಟ್ಬಿಡೋ ನಾವಮ್ಮ. ಗೈಸ್ ನೋಡ್ರಿ ಇದು ಪೂಜೆ ಟಿಕೆಟು. ಸೊ ಮಣ್ಣು ಮತ್ತೆ ಅದನ್ನ ಕೊಡ್ಬೇಕು, ಅವ್ರು ಪೂಜೆ ಮಾಡಿ ಕೊಡ್ತಾರೆ ನಮ್ಗೆ. ಇದೇ ಭೂವರ ಸ್ವಾಮಿ ದೇವರು ಏನ್ರೆ. ಸೊ ಗೈಸ್ ಇಲ್ಲಿ ಆಚೆ ಮಣ್ಣಿಗೆ ಪೂಜೆ ಮಾಡ್ತಾರೆ. ಮಣ್ಣಿಗೆ ಪೂಜೆ ಮಾಡಾದ್ಮೇಲೆ ಒಳಗಡೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಸ್ಬೇಕು. ಹಣ್ಣು ಕೈಲ ಕೊಟ್ಬಿಟ್ಟು ಬನ್ನಿ ಹೋಗೋಣ ಒಳಗಡೆ. ನೋಡಿ ಇಲ್ಲಿ ದೊಡ್ಡ ಗಂಟೆ, ದೊಡ್ಡ ಗಂಟೆ ಗೈಸ್. ಅದೇ ಭೂವರಹ ಸ್ವಾಮಿ ದೇವರು. ಅದೇ ಕಾಣಿಸ್ತಿಲ್ಲ, ಕತ್ಲೆ ಹಬ್ಬ ಇಲ್ಲಪ್ಪ, ಲೈಟ್ ಹಾಕಿಲ್ಲ ಗೈಸ್. ನೋಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ನೋಡ್ರಿ ಗೈಸ್ ಕುಶಾನಿಗೆ ಆಂಟಿಗಳು ಫ್ಯಾನ್ಸು. ಕುಶಾನಿಗೆ ನೋಡ್ರಿ ಆಂಟಿ ಫ್ಯಾನ್ಸು ಕುಶಾನಿಗೆ. ತೊಳಿ ಮೇಡಮ್. ಏನಮ್ಮ ನಮ್ಮ ಮೊಮ್ಮಗಳಿಗೆ ನಿಮ್ ರೀಲ್ಸ್ ಎಲ್ಲ ಒಂದ್ ದಿವಸ ಬಿಡ್ದಂಗ್ ನೋಡೋದು ಯಾಕೆ ಹಾಕೊಂಡು ಬಂದಿಲ್ಲ ನಿಮ್ಮ ಮಗಳು ಬಂದಿಲ್ವಾ? ಮೊಮ್ಮಗಳೊಳಗೆ ಕಾಲೇಜು ಕಾಲೇಜ್ ಬಂದಿದ್ದು ನೋಡಿದ್ರಂತ ಎಷ್ಟು ಖುಷಿ. ಬಿಡಿ ವ್ಲಾಗ್ ಅಲ್ಲಿ ನೋಡಿರ್ತಾರೆ ಬಿಡಿ, ವ್ಲಾಗ್ ಅಲ್ಲಿ ನೋಡ್ತಾಳೆ ಬಿಡಿ ನಿಮ್ಮ ಮಗಳು. ನಾನು ಏನೇ ನೋಡ್ತೀನಿ ಅಂದ್ರೆ ಯಾವ್ದು ನೋಡಕ್ ನಿಮ್ದು ಒಂದೇ ನೋಡೋದು ಜಾಸ್ತಿ. ಥ್ಯಾಂಕ್ ಯು ಕೇಳಿದೆ ಅಂತ ಹೇಳಿ. ಗೈಸ್ ರೆಡಿ ಫ್ಯಾಮಿಲಿ ಬಂದ್ಬಿಟ್ಟಾರ. ಗೈಸ್ ನಮ್ಮ ಏಜ್ ಕ್ಯಾಟಗರಿ ಬಿಟ್ಬಿಟ್ಟು ನಮ್ಮ ಏಜ್ಗಿಂತ ದೊಡ್ಡವರೆಲ್ಲ ನೋಡ್ತಾರೆ ಗೊತ್ತಾ ನಮ್ಮ ವಿಡಿಯೋಸು. ಇದು ಗೈಸ್ ಇದು ಆ್ಯಕ್ಚುಲಿ ಸಕ್ಸಸ್ ಆಗಿದೆ ನಮ್ಗೆ. ಇದು ಅನ್ಕೋತೀವಿ ಮೋಸ್ಟ್ಲಿ ಟಚ್ ಆಗಿದೆ ಆಟಿಗೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಕಾಲು ಚಿಕ್ಕ ಚಿಕ್ಕ ಮುಳ್ಳು ಥರ ತಗೊಳಕೊಂಬಿಟ್ಟಿದೆ ಗೈಸ್. ಯಪ್ಪ ಈ ಚಿಕ್ಕ ಚಿಕ್ಕ ಮುಳ್ಳೆ ಬೇರೆ ನೋಬೋದು ಗೈಸ್. ಯಪ್ಪ ಇದನ್ನು ಕಿತ್ತದೇ ಒಂದು ಟಾಸ್ಕ್. ಇವಾಗ ಒಳಗೋಗ್ಬಿಡಿದೆ ಫುಲ್ಲು. ಹುಷಾರು ಗೈಸ್ ಇದು ಬಂದಾಗ. ಸೊ ಗೈಸ್ ಈಗ ಪೂಜೆ ಎಲ್ಲ ಮುಗೀತು. ಇವಾಗ ದಾಸೋಹಕ್ಕೆ ಹೋಗೋಣ. ದಾಸೋಹ ಅಂತಂದರೆ ಭೋಜನ, ಒಳ್ಳೆ ಊಟ ಇರುತ್ತೆ ಇಲ್ಲಿ. ಬನ್ನಿ ಊಟ ಮಾಡ್ಕೊಂಡು ಹೋಗೋಣ. ಗೈಸ್ ತಟ್ಟೆ ಇರುತ್ತೆ, ನಾವೇ ತಟ್ಟೆ ತೊಗೊಬೇಕು, ತೊಳ್ಕೊಬೇಕು, ನಾವೇ ತಿನ್ಬೇಕು, ನಾವೇ ತೊಳೆದು ಮತ್ತೆ ವಾಪಸ್ ಇಕ್ಬೇಕು.
ಹಾಯ್ ಗುಂಡ, ಗುಡ್ ಮಾರ್ನಿಂಗ್. ಗೈಸ್ ನಾನು ನೋಡ್ರೆ ನಗ್ತಂಗೆ ಆಯ್ತು. ಇಲ್ಲ ಕ್ಯಾಮ್ ನೋಡ್ರೆ ನಗ್ತಾನೆ, ಜೋಲೋನು ಕ್ಯಾಮ್ ನೋಡ್ರೆ ನಗ್ತಾನೆ. ಇಲ್ಲ ಕಳ್ಳ. ಗೈಸ್ ಮೊಸರನ್ನ ಬೇಡ ಬಾಕಣ, ಮೊಸರನ್ನ ಬೆಳೆ ಬಾಕಿ. ಆಹಾ, ದೇವಸ್ಥಾನ ಊಟ ಸೂಪರ್ ಆಗಬೇಕು ಮಿಂಜೋಳನ್ನು. ಆಯ್ತು ಬನ್ನಿ, ಒಳ್ಳೆ ಪ್ಯಾಟಿಂಗ್ ಮಾಡ್ಬೇಕು ಅಂತ ನಾವು. ಬಿಸಿ ಬಿಸಿ ಇದೆ, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಗೈಸ್, ಅದ್ಭುತ ಗೈಸ್. ಹಾಂ ಏನ್ ಬ್ರೋ, ಹೆಂಗಿದೆ ಹೆಂಗಿದ್ರ? ಅದ್ಭುತ ಅಲ್ಲ? ಗೈ ಹೊಟ್ಟೆ ಹಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದು ಊಟ ಮಾಡಿದೆ ಗೊತ್ತಾ, ಇದೊಂದು ಪುಣ್ಯ ಗೈಸ್. ನಿಜವಾಗ್ಲೂ ಸಾಕಾಗಿದೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ತಿರ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ. ಸೊ ಗೈಸ್ ಇವಾಗ ಪುಳಿಯೋಗರೆ ಪ್ಯಾಕೆಟ್ ಪುಡಿ ತೊಗೊಂಡಿದ್ದೀವಿ. ಮೇಲ್ಕೋಟೆ ಪುಳಿಯೋಗರೆ ಅಂತ, ಇದು ತುಂಬ ಫೇಮಸ್ಸು. ಸೊ ಇದು 200, ಇದು 100, ಅದಕ್ಕೆ ಇವಾಗ ತೊಗೊಂಡಿದ್ದೀವಿ. ಆ್ಯಂಡ್ ಇದು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಇದು ಒರಿಜಿನಲ್ ಆರ್ಗ್ಯಾನಿಕ್ ಬೆಲ್ಲ. ಗೈಸ್ ಇಲ್ಲಿ ಮಾರೋರಿಗೆ ಹೆಂಗ್ ಗೊತ್ತಾ ಟೆನ್ಷನು, ಬೇಗ ಕೊಟ್ಕೊಂಡು ಕಲ್ಸ್ಬೇಕಾಗಿಲ್ಲ. ಟೇಸ್ಟ್ ತಗೊಂಡು ನಾವೇ ಒಂದು ಅರ್ಧ ಕೆಜಿ ಖಾಲಿ ಮಾಡ್ಬಿಡ್ತೀವಿ. ಹಾಂ ತರ ಮಗ ಬೇಗ ಕಳಿಸ್ತಾ ಇರ್ತೀಯ. ಬಿಡಲೇ ಹುಡುಗಿ ಬೀಳ್ತಾರೆ ನಿನ್ಲೆ ಮಗ. ಗೈಸ್ ನಮ್ಮ ಅಕ್ಕ ಹೊಟ್ಟೆ ಪಡ ಏನೋ ಬೇಕಂತ. ಏನ್ ಬೇಕು ನಿಂಗೆ ಹೊಟ್ಟೆ ಪಡಲಿ? ನಿಪ್ಪಟ್ಟು ಮಸಾಲ. ಗೈಸ್ ಅವಳಿಗೆ ಹೊಟ್ಟೆ ಪಡಲಿ ನಿಪ್ಪಟ್ಟು ಮಸಾಲ ಬೇಕಂತೆ. ಅಣ್ಣವ್ರು ಒಳ್ಳೆ ಸ್ಪೆಷಲ್ ಆಗಿ ನಿಪ್ಪಟ್ಟು ಮಸಾಲ ಹಾಕ್ಬೇಕು ನಮ್ಗೆ ಇವಾಗ. ನೋಡ್ರಿ ಇಲ್ಲಿ ಸೋಲಾರ್ ಹಾಕೊಳ್ಳಿ, ಸೋಲಾರ್ ಓಕೆನಾ. ಸೋಲಾರ್ಗೆ ವಯರ್ ಕನೆಕ್ಷನ್ ಕೊಟ್ಕೊಂಡು ನೋಡ್ರಿ, ಇಲ್ಲೇ ವಯರ್ ಬರುತ್ತೆ ನೋಡ್ರಿ. ಇಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂತಾರೆ ಅಣ್ಣ. ಆಮೇಲೆ FM ಹಾಕೊಂಡವ್ರೆ. ಸೂಪರ್ ಅಣ್ಣ, ನೀವು ಕರೆಂಟ್ ಉಳಿಸ್ತೀರಾ ನೀವು? ಹಾ ಕರೆಂಟ್ ಇಲ್ಲ, ಅದಕ್ಕೆ ಇಲ್ಲಿ ಕರೆಂಟ್ ಬರಲ್ಲ ಅನ್ಬಿಟ್ಟು ಅಣ್ಣ ಇಲ್ಲಿ ಈ ತರ ಟೆಕ್ನಾಲಜಿ ಇಂಪ್ರೂವ್ ಮಾಡ್ಕೊಂಡಿರೋದು. ಗೈಸ್ ನಮ್ಮ ಭಾವ ಫೋಟೋ ಶೂಟ್ ಮಾಡ್ತಾರೆ ಗೈಸ್. ನಮ್ಮ ಅಪ್ಪಂದು ಮುಸ್ತಫಾ ಟಡಂಟನ್ 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 ಟಡನ್ ಮುಸ್ತಫಾ. ಕುಶಾನಿ ನನಗೆ ಕಾಸು ಕೊಡಮ್ಮ. ಥ್ಯಾಂಕ್ ಯು ಕುಶಾನಿ. ನಿಂಗೆ ಬೇಡವಾ? ಕೊಟ್ಬಿಟ್ಟು ಬೇಕು ಅಂತೀರ ನೀನ್ಲೇ. ಬ್ಲೂ ಕಲರ್ ಕೊಡ್ತೀಯಾ? ಇಲ್ಲಿ ಬ್ಲೂ ಕಲರು. ಓ ಅಲ್ಲಿ ಬ್ಲೂ ಕಲರ್ ಇದೆಯಾ? ಕೊಡು 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 ಕೊಡು. ಇದು ಯೆಲ್ಲೋ ಕಲರ್, ಇದು ಆರೆಂಜ್ ಕಲರ್, ಆರೆಂಜ್, ಇದು ಆರೆಂಜ್ ಕಲರ್ ಗೈಸ್. ಬೇರೆ ತರ ಇತ್ತು, 500 ರೂಪೀಸ್ ನೋಟು ಬೇರೆ ತರ ಇತ್ತು. ಇದೆಲ್ಲ ಡಿಫ್ರೆಂಟ್ ಆಗ್ಬಿಟ್ಟಿದೆ ಗೈಸ್. ನಿಮಗೆ ಅವಾಗಿನ ನೋಟ್ ಇಷ್ಟನಾ ಇಲ್ಲ ಅಂದ್ರೆ ಇವಾಗ ಒಂದು ನೋಟ್ ಇಷ್ಟನಾ? ಕಮೆಂಟ್ ಮಾಡಿ ಹೇಳಿ ಗೈಸ್. ನನಗಂತೂ ಅವಾಗಿನ ನೋಟ್ ತುಂಬಾ ಇಷ್ಟ ಬ್ರೋ. ಇವಾಗ ಅದನ್ನ ರಪ್ಪದ ಕುಡಿಬೇಕು, ಬೇಗ ಟಕ್ಕದ ಕುಡಿಬೇಕು. ಬನ್ನಿ 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 ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಆಗ್ತಾರೆ ಇರಿ ಒಂದ್ಸಲ. ರೆಡಿ ರೆಡಿ 3, 2, 1 ಕುಡಿ 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 ಕುಡಿ. ಫುಲ್ ಎತ್ತು ಫುಲ್ ಎತ್ತು ಫುಲ್ ಎತ್ಬೇಕು 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 ಫುಲ್ ಎತ್ಬೇಕು. ಹಂಗೆ ರೆಡಿ 3, 2, 1 ಎತ್ತು ಕುಡಿ 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 ಕುಡಿ. ಫುಲ್ ಕುಡಿಬೇಕು, ಎತ್ತು ಮೇಲೆ ಎತ್ಬಿಡು ಫುಲ್ಲು. ಅಯ್ಯೋ ನೀನ್ ತುಂಬಾ ಲೇಟ್ ಕಣಮ್ಮ. ಸೊ ಗೈಸ್ ಇದು ನೀರು ಹಾಕೊಂಡು, ಇದು ಸೋಡಾ ಅಂತ, ಇದು ಇಲ್ಲಿ ಪಂಪ್ ಮಾಡ್ರೆ ಸೋಡಾ ಬರ್ತದಂತೆ. ವಾ ಕ್ರೇಜಿ ಅಬ್ಬಾ. ಅಂದ್ರೆ ಸೋಡಾ ಪಂಪ್ ಆಗಿಲ್ಲ ಬರುತ್ತೆ ಸೋಡಾ. ಸೊ ಗೈಸ್ ನಮ್ಮ ಅಕ್ಕ ಗೈಸ್ ಚೈತ್ರ ಒಂದು ಚೂರು ವೇಸ್ಟ್ ನೋಡಿ ಹಾಕ್ಬೇಕಿದ್ರೆ ನೋಡೆ. ಓಕೆನಾ ರೆಡಿ? ಕತ್ತು ಹಿಂಗ್ ಬಗ್ಗದ್ ಬೇಡ, ಈಗ ರಪ್ಪ ಬಂದ ಕುಡ್ಬಿಡು. ರೆಡಿ ಕುಡಿ 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 ಎತ್ತು ಕುಡಿ ಕುಡಿ ಕುಡಿ. ಎಲ್ಲ ವೇಸ್ಟ್ ಮಾಡೋದಪ್ಪ ಇವಳು, ಅರ್ಧ ಎಲ್ಲ ಕೆಳಗೆ ಚೆಲ್ಬಿಡ್ಲಿ ಗೈಸ್. ಎತ್ತು ಮೇಲೆ ತಲೆ ಎತ್ ಮೇಲೆ ಕುಡಿ ಸಾಕ್ಬಿಡು. ವೇಸ್ಟ್ ಗೈಸ್ ಇವಳು ಕುಡ್ದೇ ಇಲ್ಲ. ಚೈತ್ರ ನಿನ್ಗೆ 1 ಲಕ್ಷ ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ ನಿನ್ಗೆ. ನೀನ್ ಹೋಗ್ಬಿಟ್ಟು ಅದ್ ರೋಡ್ ಬಿದ್ರೆ 1 ಲಕ್ಷ ಕೊಡ್ತೀನಿ. 2 ಲಕ್ಷ ಕೊಡ್ತೀನಿ. 2 ಲಕ್ಷ ಅಕೌಂಟ್ ಫಸ್ಟ್ ತೋರ್ತಲೆ ತೋರ್ಸು. ನಂಗೆ ಕೊಡ್ತೀನಿ, ನೀನ್ ಹೋಗಿ ಮುಳುಗು. ನಾನ್ ಹಿಂಗೆ ಚಾಲೆಂಜ್ ಕೊಡ್ತೀನಿ, ನೀ ಅಲ್ಲ ನಾನ್ ಹಿಂಗ್ ಚಾಲೆಂಜ್ ಕೊಡ್ತೀನಿ. ತಗೊಳಲ್ವಾ? ನಡಿ ಮತ್ತೆ ನಡಿ. ನಾನು ಬರೀ ತಗೋಬೇಕು, ಇಲ್ಲ ಅಂದ್ರೆ ಹೋಗ್ತಾ ಸೆಕೆಂಡ್ಗೆ ಹೋಗ್ರಿ ರೀ. ಸೆಕೆಂಡ್ ಹೋಗ್ರಿ ಅಮ್ಮ, ನಿಂಗೆ ಕೊಡ್ತೀನಿ. ಹೋಗ್ತೀಯಮ್ಮ? 2 ಲಕ್ಷ ಕೊಡ್ತೀನಿ. 2 ಲಕ್ಷ ಬೇಡವಾ? ನೋಡ್ದ ನಿಮ್ಮ ಅಜ್ಜಿ ಮಾತಾಡಿದ್ಲೇ ಕಂದ. ಅಣ್ಣ ಎಷ್ಟನ ಮಾರು? 30 ರೂಪಾಯಿ ಮರ. ಅಯ್ಯೋ ಅಯ್ಯೋ ರಾಮ. ಗೈಸ್ ಇದೇ ಅಪ್ಪ ಈ ಹೂವ ಒಂದು ಮಾರಿಗೆ 200 ರೂಪಾಯಿ ಇತ್ತು ಗೈಸ್. ನಮ್ಮ ಮನೆ ಹತ್ರ 200 ರೂಪಾಯಿ ಮಾರು. ಹಬ್ಬದ ಟೈಮಲ್ಲಿ ಮಾತ್ರ. ಬೆಂಗಳೂರಲ್ಲಿ. ಕೊಡಿ ಒಂದ್ 2 ಮಾರ್ಕ್ ಕೊಡ್ರಿ. ತಗೊಳಮ್ಮ 2 ಮಾರು ನೋಡಿ ಗೈಸ್. 2 ಮಾರ್ಕ್ ಬರೀ 60 ರೂಪೀಸ್ ಅಷ್ಟೇ. ಅದೇ ಹಬ್ಬದ ಟೈಮಲ್ಲಿ ಹೌದು ಬೆಳಿತಾರೆ. ಓ ಇಲ್ಲಿ ಬೆಳ್ಬಿಡ ಕೊಡ್ತಾರೆ ನೋಡಿ ಗೈಸ್. ಇದು ಬರೀ ಎಷ್ಟಣ್ಣ? ಇದು 50 ರೂಪಾಯಿ ಅಣ್ಣ ಅಷ್ಟೇ. ಇದು 2 ಮಾರು 50 ರೂಪಾಯಿ ಅಷ್ಟೇ. ಪೂಜೆ ಮುಗಿಸ್ಕೊಂಡು ಇವಾಗ ಬಂದ್ವಿ ಕಾರಿಗೆ. ಅಲ್ಲಿ ಅಮ್ಮ ಅಲ್ಲಿ ಪೂಜಾರಿ ಅವರು ಏನೇ ಅಂದ್ರು ಹೇಳಮ್ಮ. ಏನಂದ್ರೆ ಇವಾಗ ನಾವು ಪೂಜೆ ಸಾಮಾನು ಒಳಗಡೆ ಹೋಗ್ತೀವಲ್ವಾ,
ಒಳಗಡೆ ಹೋದಾಗ ಫಸ್ಟ್ ದೇವಸ್ಥಾನದ ಅವೆಲ್ಲ ಮುಗಿತ್ ಕಣಮ್ಮ. ಬರೀ ಹೂವು ಮಣ್ಣು ಮಣ್ಣು ಏನ್ ಮಾಡೋ ಕೇಳಮ್ಮ? ಮಣ್ಣನ್ನ ಪೂಜೆ ಮಾಡ್ಕೊಡ್ತಾರಲ್ವಾ, ಅದನ್ನ ತಗೊಂಡು ಹೋಗ್ಬಿಟ್ಟು ಒಂದ್ ಬಿಳೆ ಬಟ್ಟೆನ ಅರ್ಶನ ಹಾಕ್ಬಿಟ್ಟು ಅದನ್ನ ಅರ್ಶನ ಕಲರ್ ಬಟ್ಟೆ ಆಗುತ್ತೆ, ಅದಕ್ಕೆ ಈ ಮಣ್ಣನ್ನ ಹಾಕ್ಬಿಟ್ಟು ಅದ್ರಲ್ಲಿ ಒಂದು ತುಳಸಿ ದಳ ಹಾಕ್ಬಿಟ್ಟು ಕಟ್ಬಿಟ್ಟು ನಾವು ಪೂಜೆ ಮಾಡೋ ದೇವ್ರ ಬಲಭಾಗದಲ್ಲಿ ಇಟ್ಬಿಟ್ಟು ದಿನಾ ಪೂಜೆ ಮಾಡ್ಬೇಕು. ಪೂಜೆ ಮಾಡ್ಬಿಟ್ಟು ನಾವ್ ಯಾವಾಗ ಅಥವಾ ಸೈಟ್ ತಗೊಂತೀವ, ಮನೆ ಕಟ್ತೀವ, ಆ ಸಮಯದಲ್ಲಿ ಅದನ್ನ ಇಟ್ಬಿಟ್ಟು ಪೂಜೆ ಅಲ್ಲಿ ಗಂಟನೂ ಅದನ್ನ ಪೂಜೆ ಮಾಡ್ಬೇಕು. ಅದು ನೆರವೇರಿದ ಮೇಲೆ ನಾವು ಮತ್ತೆ ಬಂದು ನಾವೇನ್ ಅರ್ಕೆ ಮಾಡ್ಕೊಂಡು ಹೋಗಿರ್ತೀವೋ ಅದನ್ನ ಇಲ್ಲಿ ಸಲ್ಲಿಸ್ಬಿಟ್ಟು ಮತ್ತೆ ಹೋಗಿ ಮತ್ತೆ ಅದ ಗಂಟಿಗೆ ಪೂಜೆ ಮಾಡಿ ಅದನ್ನ ತುಳಸಿ ಕಟ್ಟೆಗೆ ವಿಸರ್ಜನೆ ಮಾಡ್ಬೇಕು, ಬೇರೆ ಎಲ್ಲೂ ಹಾಕ್ಬಾರ್ದು ಅಂತ ಹೇಳಿದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ರು ನಮ್ಮ ಅಲ್ಲಿ ಏನ್ ಕೇಳಿಸ್ಕೊಂಡ್ರು ಹಂಗೆ ಹೇಳಿದಾರೆ. ಸೂಪರ್ ಕಣಮ್ಮ, ನಿಂಗೆ ಜನರ ತಲೆ ತನ ಐತೆ, ಬ್ರೈನ್ ಸೂಪರ್ ನಿನ್ಗೆ. ದೇವರು ದಿನರು ವಿಷಯದಲ್ಲಿ ಜಾಸ್ತಿ ಚೈತ್ರನ್ ಕೇಳ್ಬೇಕಾಗಿತ್ತು. ಕರೆಕ್ಟ್, ಚೈತ್ರ ಕೇಳಬೇಕಿತ್ತು. ಇಲ್ಲ ಅವಳು ನಾನು ಈ ಕಡೆ ಮಕ್ಕಳು ನೋಡ್ತಿದ್ದೆ, ಅವಳೆ ಕೇಳಿಸ್ಕೊಮ್ಮ ಇಲ್ಲಿ ಹೇಳ್ತಿದ್ದಾರೆ ಕೇಳಿಸ್ಕೊಂತ ಅವಳೆ. ಸೊ ಗೈಸ್, ಅಕಸ್ಮಾತ್ ನೀವು ಏನೋ ಬರಬೇಕು ಅಂದ್ರೆ ಈ ಟೆಂಪಲ್ಗೆ, ಸೊ ಇಲ್ಲಿ ನಾವು ನಂಬಿದೀವಿ, ಯಾರು ನಾವು ವಿಡಿಯೋಸ್ಗಳು ನೋಡಿದೀವಿ, ಮತ್ತೆ ನಮ್ಗೆ ಯಾರು 4 ಜನ ಫೋನಾಗಿ ಹೇಳಿದಾರೆ ಇಲ್ಲಿ ಬನ್ನಿ ಅಂತ. ಸೊ ಆ ಕಾರಣಕ್ಕೋಸ್ಕರ ಬಂದ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಹೋಗಿದ್ದೀವಿ. ಒಂಥರ ಪಾಸಿಟಿವ್ ವೈಬ್ ತರನೇ ಇತ್ತು. ಸೊ ನೀವು ಕೂಡ ಬರಬೇಕು ಅಂತಂದ್ರೆ ಬರ್ಬೋದು, ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಒಂದ್ ಹೆಂಗ್ ಗೊತ್ತಾ, ನನ್ಗೆ ಅನ್ಸಿದ್ದು, ಇಲ್ಲಿ ಆಚೆ ಕಡೆ ನೀವು ಹೋಗ್ಬೇಕಾದ್ರೆ ನಿಮ್ಗೆ ತುಳಸಿ ಗಿಡ, ತುಳಸಿ ಹಾರ, ತೆಂಗಿನಕಾಯಿ ಕೊಡ್ತಾರೆ. ಸೊ ಅದೆಲ್ಲ ನೋ ಯೂಸ್ ಅನ್ಕೋತೀನಿ, ನಂಗಂತೂ ಅದೇನು ಯೂಸ್ ಇಲ್ಲ. ಅದು ಸುಮ್ಮನೆ ಇಲ್ಲಿ ಒಂದು 400 500 ರೂಪಾಯಿ ಖರ್ಚಾಗುತ್ತೆ ನಿಮಗೆ. ಸೊ ನಿಮ್ಗೆ ಅದೇನು ಯೂಸ್ ಆಗಲ್ಲ. ಒಳಗಡೆ ನಿಮ್ಗೆ ಏನು ದೇವ್ರು ತೊಗೊಳೋದು ಹಾಕೋದು ಇಲ್ಲ, ಅಲ್ಲೇ ಕಟ್ ಮಾಡಿ ಮತ್ತೆ ನಾವು ತರೋಕೆ ಮನೆಗೆ ಮತ್ತೆ ನಾವು ತೊಗೊಂಬಂದೀವಿ, ಅದು ವೇಸ್ಟ್, ಅದು ಏನೇ ಅದು ಯೂಸ್ ಇಲ್ಲ. ಸೊ ಅದೊಂದು ನೋಡಿ, ನಿಮ್ಗೆ ಬೇಕು ಅಂದ್ರೆ ನಿಮ್ಗೇನೋ ಕೊಡಬೇಕು ಅಂದ್ರೆ ತೊಗೊಂಡೋಗಿ ಕೊಡಿ, ಅದು ಒಳಗೆ ತೊಗೊಳಲ್ಲ ಆ್ಯಕ್ಚುಲಿ. ಸೊ ಅದು ಒಂದು ದುಡ್ಡು ಸುಮ್ಮನೆ ಖರ್ಚಾಗುತ್ತೆ, ಅದು ನೋಡ್ಕೊಂಡು ಮಾಡಿ ಅಷ್ಟೇ. ಅದ್ರ ಬದಲಾಗಿ ತಗೊಂಡೋಗಿ ಉಂಡಿಗೆ ಹಾಕ್ಬಿಟ್ರೆ ಒಳ್ಳೇದು, ದಾಸೋಹ ಹಾಕ್ಬಿಟ್ರೆ ಒಳ್ಳೇದು. ಅದು ಇದೇ ದುಡ್ಡು ತಗೊಂಡೋಗ್ಬಿಟ್ಟು ಉಂಡೆ ಹಾಕ್ಬಿಟ್ರು, ಮುಗೀತಷ್ಟೇ. ಸೊ ಹಿಂಗಿತ್ತು ನೋಡೋಣ. ಆಮೇಲೆ ಸುಮಾರು ಜನ ನಂಗೆ ಕೇಳ್ತಿದ್ರಿ, ಬ್ರೋ ಏನ್ ಬ್ರೋ ಬರೀ ಮನೆ ನೋಡ್ತಾನೆ ಇರ್ತೀರಾ, ಮನೆ ತಗೊಳಲ್ಲ ಅಂತ. ಸೊ ಏನ್ ಗೊತ್ತಾಗ, ಮನೆ ತಗೋಬೇಕು ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತದೆ. ಇವಾಗ ಮನೆಗೆ ಬಿಯಾ ಮಾಡಿ ಅಪ್ರೂವಲ್ ಆಗಿರಲ್ಲ, ಮನೆ ಅದ್ರದ್ದು ಪೇಪರ್ಸ್ ಆಗಿರಲ್ಲ, ಆಮೇಲೆ ನಮ್ಗೆ ಇಷ್ಟ ಆಗಲ್ಲ, ಮನೆಗಳು ಬಜೆಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಮನೆ ನೋಡಿದ್ರು ಕೂಡ ನಮ್ಗೆ ಇಷ್ಟ ಆಗುತ್ತೆ, ಬಟ್ ಆ ಪ್ರಾಬ್ಲಮ್ಗಳೇ ಇರ್ತದೆ ಮನೆಗಳದ್ದು, ಅದಕ್ಕೋಸ್ಕರ ತೊಗೊಳಕ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೇನೆ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿದ್ದೀವಿ ಗೊತ್ತಾ. ಇನ್ ಮುಂದೆ ನೋಡೋಣ, ಆದ್ರೆ ತಗೊಂತೀವಿ, ಇಲ್ಲ ಅಂದ್ರೆ ದೇವ್ರ ಇಚ್ಛೆ, ಅವ್ನು ಹೆಂಗ್ ಮಾಡ್ತಾನೆ ಹಂಗೆ ನಡ್ಕೊಂಡು ಹೋಗ್ತೀವಿ ಅಷ್ಟೇ. ಸೊ ನಮ್ಮ ಭಾವ ಕೂಡ ಇವಾಗೆಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅವ್ರು ಮನೆ ಕಟ್ತಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ಸೊ ಅಕಸ್ಮಾತ್ ನಿಂಗೂ ಒಳ್ಳೇದಾಗ್ಲಿ ಮಗನೆ, ನಿಂಗೂ ಒಳ್ಳೇದಾಗ್ಲಿ. ಸೊ ಅಕಸ್ಮಾತ್ ನೀವೇನೋ ಮನೆ ಕಟ್ತಿದ್ರೆ, ಅಕಸ್ಮಾತ್ ನೀವೇನೋ ಮನೆ ತಗೋಬೇಕು ಅನ್ಕೊಂಡಿದ್ರೆ, ಆಗ್ತಿರಲ್ಲ ಅಂತಂದ್ರೆ ಈ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಪಕ್ಕ ಆಗುತ್ತೆ. ತುಂಬಾ ಜನ ಹೇಳಿದಾರೆ, ತುಂಬಾ ಜನ ಬೈಕಿದ್ದೀವಿ, ನಮಗೆ ಬರಕ್ ಆಗಿರ್ಲಿಲ್ಲ. ಇವತ್ತ ಭಗವಂತ ಕರ್ಸ್ಕೊಂಡಿದ್ದಾರೆ, ಹಸ್ಕೊಂಡ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೀವಿ. ಒಳ್ಳೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಫುಲ್ ಪಾಸಿಟಿವ್ ಹೋಗಿ ಕೊಟ್ಟು ಕಳ್ಸೋಣ ವಾಪಸ್ಸು. ಸೊ ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಇದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್, ಬಾಯ್ ಮಾಡ್ಬಿಡ್ರಿ, ಬಾಯ್ ಗೈಸ್.